ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌನಿಕಾ ವ್ಲಾಗ್ಸ್. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನದು ಎತ್ತಿಟ್ಬಿಟ್ಟೆ. ಈಗ ಮೊಮೋಸ್ಗೆ ರೆಡಿ ಮಾಡ್ಕೊಬೇಕು. ಜೋಳ ನೋಡಿ ಬಿಡಿಸ್ಕೊಬೇಕು. ಒಂದೊಂದು ಲೇಯರೇ ಬಿಡಿಸ್ಕೊಬೇಕು. ಇದನ್ನು ಮತ್ತೆ ಬಿಡಿಸ್ಕೊತೀನಿ. ಇವಾಗ ಸದ್ದಿಗೆ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಡ, ಇದೆಲ್ಲ ತಿನ್ಬಾರ್ದಮ್ಮ. ಇದು ತಿನ್ಬಾರ್ದು, ನಡಿ ಆ ಕಡೆಗೆ. ಕುರ್ತಿ ಇತ್ತು ಫಸ್ಟು. ಕುರ್ತಿ ಹತ್ರ ಎತ್ಕೊಂಡು ಹೋಗಿ ನೋಡಿ, ಇದು ಜೋಳದ್ದು ಸಿಪ್ಪೆ, ಅವರೆಕಾಯಿ ಸಿಪ್ಪೆ, ಮತ್ತು ಈ ಸೊಪ್ಪುಗಳದ್ದು ಇವೆಲ್ಲ ತಗೊಂಡೋಗಿ ಕವರ್ಗಳಲ್ಲಿ ಇಡ್ತಾಯಿದ್ರು. ಹಸುಗಳಿಗೆ ಎತ್ಕೊಂಡು ಹೋಗೋರು. ಅದೇನೋ ಕುರ್ತಿನೇ ಇಡ್ತಾ ಇಲ್ಲ ಈ ನಡುವೆ. ಅಂದರೆ ಕುರ್ತಿಗೆ ಬಕೆಟ್ ಇಡ್ತಾ ಇಲ್ಲ. ಅದಕ್ಕೆ ಕವರಲ್ಲಿ ಹಾಕ್ಬಿಟ್ಟು ಡಸ್ಟ್ಬಿನ್ ಅವ್ರ ಹತ್ರ ಹಾಕ್ಬಿಡೋದೆ. ಕುಕ್ಕರಲ್ಲಿ ಫಸ್ಟ್ ಜೋಳ ಬೇಯೋದಕ್ಕೆ ಇಟ್ಬಿಡ್ತೀನಿ. ಒಂದು ಲೇಯರು ಚಾಕುದಲ್ಲಿ ತೆಗೆದ್ಬಿಟ್ಟೆ. ಇವಾಗ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಬಿಡಿಸಿ ಹಾಕ್ಕೊಂಡಿದ್ದೀವಿ ಅಂತಂದರೆ ಒಂದು ವಿಸಿಲ್ಗೆ ಇಟ್ಕೊಂಡ್ಬಿಡ್ತೀನಿ. ಪಾತ್ರೆಯಲ್ಲೂ ಬೇಯಿಸ್ಕೊಬೋದು, ಬೇಗ ಆಗುತ್ತೆ. ವಿಸಿಲ್ಗೆ ಇಟ್ಬಿಟ್ಟು ನಾನು ಮಸಾಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆಲ್ಲ ನಾನು ಅಂದರೆ ರೆಡಿ ಮಾಡ್ಕೊಬೋದಲ್ವಾ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದು ಬೇಯೋದಕ್ಕೆ ಮಾತ್ರ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ಉಪ್ಪು ಹಾಕಿ ಒಂದು ವಿಸಿಲ್ಗೆ ಸರಿ ಹೋಗುತ್ತೆ. ಬೇಕಂದರೆ ಪಾತ್ರೆದಲ್ಲೂ ಬೇಯಿಸ್ಕೊಬೋದು. ನಾನು ವಿಸಿಲ್ಗೆ ಇಟ್ಬಿಡ್ತಾ ಇದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ. ಸಖತ್ ಕೈ ನೋವೇ ಬಂದುಬಿಡ್ತಾವೆ ಜೋಳ ಬಿಡಿಸೋದ್ರ ಒಳಗಡೆ. ಒಂದು ವಿಸಿಲ್ ಬರಲಿ. ನನ್ನ ಮಗಳಿಗೆ ಮಾತ್ರ ಬೇಕಂತ ಕೊಟ್ಬಿಟ್ಟಿರ್ತೀನಿ. ಅದೇನಕ್ಕೆ ಅವಳಿಗಂಗೆ ತಲೆನೋವು ಹೊತ್ತೋ. ಎದೋಳ ಮೇಲೆ ನೋಡಿ, ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಕೊಟ್ರೆ ಆ ಪ್ಲೇಟ್ನೂ ಇಲ್ಲೇ ಇಟ್ಟವ್ರೆ. ನೀರು ಕುಡಿಯೋ ಗ್ಲಾಸುಗಳು ಇಲ್ಲೇ. ಈ ಬ್ಯಾಗಲ್ಲಿ ಬರೀ ಅವಳದು ಮೆಡಿಷನ್ಸ್ ಮಾತ್ರ ಹಾಗೆ ಇಟ್ಟಿದ್ದೀನಿ. ಯಾಕಂದರೆ ನಾಳೆ ಹೋಗ್ಬೇಕಲ್ವ ಮತ್ತೆ ಹಾಸ್ಪಿಟ್ಲಿಗೆ. ಅದಕ್ಕೆ ತಲೆನೋವು ಬಂತು ಅಂದರೆ ಒಂದು ಮಾತ್ರೆ ಹೇಳಿದ್ದಾರೆ, ಪ್ಯಾರಾಸಿಟಮಲ್. ಇದೆ. ಎದೋಳ್ಮ. ನಾಳೆ ಇನ್ನೊಂದೆರಡು ಮಾತ್ರೆಗಳು ತಗೊತೀನಿ. ಇದು ಹಾಕ್ಕೊಂಡು ಆ ಸ್ಮೆಲ್ ನೋಡೋದೈತೆ. ನೋಡು ಇಂದ. ಯಾವುದೋ ಪಪ್ಪಾಯದಂತೆ. ಇದು ಕೊಟ್ಟರು, ಎರಡೇ ತಿಂದಿದ್ದು. ಫುಲ್ಲು ವಾಮಿಟ್ ಬರುತ್ತೆ ಅವಳಿಗೆ ತಿಂದರೆ. 250 rupees ಆ ಬಾಕ್ಸ್. ನೀರಿಲ್ಲ ಅಲ್ಲೇ ಚಂಬಲ್ಲೇ. ಬಿಸಿ ನೀರು ಹೇಳಿದ್ರು, ಬಟ್ ಅವಳು ತಣ್ಣೀರೇ ಕುಡ್ಕೊತಾ ಇದ್ದಾಳೆ. ಅದಕ್ಕೆ ತಣ್ಣೀರೇ ಕೊಡ್ತಾ ಇದ್ದೀರಿ. ಅಲ್ಲಿ ಇರಬೇಕಾದ್ರೆ ಇಂಜೆಕ್ಷನ್ ಹಾಕ್ಕೊಳ್ಳೋವಾಗೆ ತಣ್ಣೀರೇ ಕೊಟ್ರಿ, ಬಿಸಿನೀರು ಕುಡ್ದಂಗಿರಲ್ಲ ಅಂಥೇಳಿ. ಇದಾದರೆ 2-3 ಗ್ಲಾಸ್ ಕುಡ್ಕೊತಾಳೆ ಒಂದ್ಸಲಿಗೆ. 3 ಲೀಟ್ರ್ವರೆಗೂ ಕುಡಿಯೋಕೆ ಹೇಳಿದ್ದಾರೆ ನೀರು. ಆ ಬಿಸಿ ನೀರಾದರೆ ಕುಡಿಯೋದೇ ಇಲ್ಲ ಅವಳು. ಅದಕ್ಕೆ ಅದೇ ಕೊಟ್ಟೆ. ಈಗ 1 ಗ್ಲಾಸ್ ಟೀ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಇದಕ್ಕೆ ಏನೇನು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾವುದಾದ್ರೆ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕರೆಂಟ್ ಇಲ್ವಾ ಅಮ್ಮ? ಹೋಯ್ತಾ? ನಾಲ್ಕಾಗೋದು ಅಷ್ಟೇ. 2 ನಿಮಿಷ.
ಮಸಾಲೆ ಟೀ ಪುಡಿ ಇವತ್ತೇ ಇದು ಜಾರ್ಗೆ ಹಾಕಿಟ್ಟೆ, ಏನು ಚೆನ್ನಾಗೇ ಇಲ್ಲ. ಸ್ವಾಮಿ ಹಂಗೆ ಮಾಡಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ರೆಡಿ ಇದೆ. ಇನ್ನು ಅದನ್ನ ಮಾಡಬೇಕಾದ್ರೆ ಫ್ರಿಜ್ಜಲ್ಲಿ ಇರೋದು ತೊಗೊಬೇಕು. ಇನ್ನು ಈ ಕಡೆ ಬಂದು ಟೀ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆದರೆ ಟೀ ಕೊಡ್ಬಿಡ್ಬೇಕು. ಇನ್ನು ಇದು ವಿಸಿಲ್ ಬರಲಿಲ್ಲ, ಸರಿ ಬರಲಿ ಅಂತ ಹೇಳ್ಬಿಟ್ಬಿಟ್ಟಿದ್ದೀನಿ. ಅದು ಬರೋದ್ರೊಳಗಡೆ ಟೀ ಮಾಡಿಕೊಂಡು ಕುಡಿದು ಬಿಡ್ತೀನಿ ಫಸ್ಟು. ಎಷ್ಟು ಮಗ್ಗುಗಳಿದ್ರು ನಮ್ಮ ಫೇವ್ರೇಟ್ ಮಗ್ ಅಂತ ಒಂದಿರುತ್ತೆ, ಅದರಲ್ಲಿ ಕುಡಿದ್ರೇ ಕುಡ್ದಂಗೆ ಆಗೋದು. ನನಗೆ ರೆಡ್ ಕಲರ್ದು ಎರಡಿದೆ, ಇದೊಂದು ಚೂರು ಇಲ್ಲಿ ಒಡೆದೋಗಿದೆ, ಇನ್ನೊಂದು ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ, ಇದೊಂದು ಚೂರು ಒಡೆದೋದಂಗೆ ಆಗೋಗಿದೆ. ಆದರೂ ಸರಿ ಅದನ್ನು ಬಿಸಾಕದೀರ ಯೂಸ್ ಮಾಡ್ತಾ ಇದ್ದೀನಿ. ಫೇವ್ರೇಟ್ ಅಲ್ವಾ, ಬಿಸಾಕಕ್ಕೆ ಇಷ್ಟ ಬರಲ್ಲ ಅಷ್ಟೇ. ಜಾಸ್ತಿ ಏನು ಕುಡಿಯಲ್ಲ. ಚಿಕ್ಕ ಲೋಟದಲ್ಲಾದರೆ ಒಂದು ಲೋಟ, ಇದು ದೊಡ್ಡ ಮಗ್ಗು ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕಾಣ್ತಿದೆ. ಇದು ಇನ್ನೊಂದು ವಿಸಿಲ್ ಬಂದ ತಕ್ಷಣ ಆಫ್ ಮಾಡ್ಕೊತೀನಿ. ಗಮ್ ಅಂತ ಇದೆ. ಜೋಳ ಬೆಂದಿರೋ ಸ್ಮೆಲ್. ಎಣ್ಣೆ ಜಾಸ್ತಿ ಹಾಕ್ತಿಲ್ಲ, 2 ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪೇನು ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಮೋಮೋಸ್ ಮಾಡೋದು ಒಳಗಡೆ ಅಂದರೆ ಮೈದಾ ಹಿಟ್ಟಲ್ಲಿ ಸ್ಟಫ್ ಮಾಡ್ತಿರಲ್ವ, ಅದಕ್ಕೆ ರೆಡಿ ಮಾಡ್ಕೊತಿರೋದು. ಬಟ್ ನನ್ನ ಮಗಳು ತಿನ್ನಲಿ ಅಂತ ಹಾಕ್ತಾ ಇದ್ದೀನಿ. ಸಣ್ಣದು ಒಳ್ಳೆಯದು. ಚಿಕ್ಕ ಮಕ್ಕಳು ತಿನ್ನೋದು ಅಂದರೆ ಏನು ಬೇಕಾಗಿಲ್ಲ, ಸ್ಕಿಪ್ ಮಾಡಿಬಿಡಿ. ಆ ಫ್ಲೇವರ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1/4 ಸ್ಪೂನಷ್ಟು ಮಾತ್ರ ಹಾಕ್ಕೊತೀನಿ. ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಉಳಿತಿರುತ್ತಾ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂಚೂರು ಅರಿಶಿನ. ತುಂಬ ಸಿಂಪಲ್ಲಾಗಿ ಮಾಡಿ ಕೊಟ್ಬಿಡ್ಬೋದು ಮಕ್ಕಳಿಗೆ, ಬಟ್ ಮೈದಾ ಅಷ್ಟೊಂದು ಒಳ್ಳೇದಲ್ವಲ್ಲ. ನನಗಿಷ್ಟನೇ, ಬಟ್ ಮಕ್ಕಳಿಗೆ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸ್ಕಿಪ್ ಮಾಡ್ತಿರ್ತೀನಿ ಈ ಅಡುಗೆನ. ಮತ್ತು ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಒಂಚೂರು ಫ್ಲೇವರ್ಗೋಸ್ಕರ. ಚಾಟ್ ಮಸಾಲ ಇದ್ದರೂ ಆ ಫ್ಲೇವರ್ ಇಷ್ಟಪಟ್ಟು ಹಾಕ್ಕೊಳ್ಳಿ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ತಿನ್ನಕ್ಕೆ ಹಾಗೆ ಇಡ್ತಾ ಇದ್ದೀನಿ. ನನಗೆ ಇದರಲ್ಲಿ ರೌಂಡಕ್ಕೆ ಮಾಡ್ಕೊತಾ ಇದ್ದೀನಿ. ನನಗೆ ಈ ಶೇಪ್ ಮಾಡೋದು ಅಷ್ಟೊಂದು ಬರಲ್ಲ, ಯೂಟ್ಯೂಬಲ್ಲಿ ನೋಡಿದ್ರೆ ಕಲ್ತ್ಕೊಬೋದು. ಬಟ್ ಇದು ನನಗೆ ಯಾವ ರೀತಿ ಬರುತ್ತೋ ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಎಲ್ಲೂ ನೋಡ್ತೀರಾ, ಇದು ಒಳಗಡೆ ಇಡ್ತೀರಲ್ವ, ಈ ಜೋಳದ್ದು ಸ್ಟಫಿಂಗ್ ಸಮೇತ ಅಷ್ಟೇ, ನಾನು ಎಲ್ಲೂ ನೋಡ್ಕೊಂಡಿಲ್ಲ. ನನಗೆ ಬರೋ ಥರ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಹೀಗೆ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಈ ಶೇಪಲ್ಲಿ, ಒಂದು ಸ್ವಲ್ಪ ಈ ಶೇಪಲ್ಲಿ ಮಾಡಿ ಇಟ್ಟಿದ್ದೀನಿ. ಇಡ್ಲಿ ಕುಕ್ಕರಲ್ಲಿ ನಾವು ಇಡ್ಲಿ ಮಾಡ್ಕೊತೀವಲ್ವ, ಅದನ್ನೇ ಒಂದು 3 ತಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು, ಮಾಮೂಲಿ ನಾವು ಇಡ್ಲಿ ಆದರೆ ನಾನು 15 ಮಿನಿಟ್ಸ್ಗೆ ಇಟ್ಕೊತೀನಿ. ಇದು ಅಷ್ಟೇ,
15 ಮಿನಿಟ್ಸ್ ಇಟ್ಕೊಂಡಿದ್ದೀರಿ ಅಂತಂದರೆ ನಮಗೆ ಮೋಮೋಸ್ ರೆಡಿ ಆಗೋಗುತ್ತೆ. ಆಯಿಲ್ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಆಯಿಲ್ ಹಾಕದಿರಾ ಹಾಗೆ ಇಡಬೇಡಿ. ಒಂಥರ ಹಿಟ್ಟೆಲ್ಲ ಇದಕ್ಕೆ ಮೆತ್ಕೊಂಡ್ಬಿಟ್ಟು ಬರೀ ಒಳಗಡೆ ಇರೋ ಪೂರ್ಣ ಮಾತ್ರ ಬರುತ್ತೆ ನಮಗೆ. ಸೊ ಅದರಿಂದ ಆಯಿಲ್ ಒಂದು ಸ್ವಲ್ಪ ಅಪ್ಲೈ ಮಾಡಿದ್ದೀರಿ ಅಂತಂದರೆ ನಮಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ 15 ಮಿನಿಟ್ಸ್ ಸಾಕು ನಮಗೆ. ಇದು ಮೋಮೋಸ್ ರೆಡಿ ಆಗೋಗುತ್ತೆ. ತೋರಿಸ್ತೀನಿ 15 ಮಿನಿಟ್ಸ್ ಆದಮೇಲೆ. 15 ಮಿನಿಟ್ಸ್ ಆಯಿತು. ನೋಡೋಣ ಆಗಿದೆಯಾ ಇಲ್ವಾ. ಆಗಿದೆ. ಬಿಸಿ ಬಿಸಿ ನೋಡಿ ಆಯಿಲ್ ನಾವು ಅಪ್ಲೈ ಮಾಡಿರೋದ್ರಿಂದ ನಮ್ಗೆ ಈ ರೀತಿ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಕೆಳಗಡೆ ಇಟ್ಕೊಂಡ್ಬಿಡುತ್ತೆ. ಅಂದರೆ ನಾನು ಈ ಥರ ಖರ್ಜೂರ ಶೇಪ್ ಬರುತ್ತಲ್ವ, ಈ ಶೇಪಲ್ಲಿ ಒಂದು 5 ಮಾಡಿದ್ದೆ. ಮತ್ತು ಇದು ಬಂದು ಮಾಮೂಲಿ ರೌಂಡ್ ಶೇಪಲ್ಲಿ ಒಂದು 5 ಮಾಡಿದ್ದೆ. ಯಾವ್ದು ಬೇಕೋ ಅದು ತಿನ್ಕೊಳ್ಳಿ ಅಂತ. ಇದಕ್ಕಾದರೆ ಸ್ವಲ್ಪ ಮೈದಾ ನೋಡಿ, ಮೇಲೆ ಸ್ವಲ್ಪ ಮೈದಾ ಇರುತ್ತೆ, ಇದಕ್ಕಾದರೆ ತೆಳ್ಳಗಿರುತ್ತೆ. ನೋಡಿ ಒಳಗೆ ಸಖತ್ತಾಗಿದೆ. ಈ ಚಟ್ನಿಗೂ ಅಷ್ಟೇ ನಾನು ಬರೀ ಏನು ಹಾಕಿಲ್ಲ, ಪುದೀನ 1 ಹಿಡಿ ಅಷ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಮತ್ತು ಒಣಮೆಣಸಿನ್ಕಾಯಿ 2 ಹಾಕ್ಕೊಂಡು ಉಪ್ಪು ಹಾಕ್ಕೊಂಡೆ ಅಷ್ಟೇ. ತುಂಬ ಚೆನ್ನಾಗಿದೆ. ಆದರೆ ಚಟ್ನಿ ಸ್ವಲ್ಪ ಖಾರ ಆಯಿತು. ನಮಗಾದರೆ ಓಕೆ, ನನ್ನ ಮಗಳು ಖಾರ ಜಾಸ್ತಿ ತಿನ್ನಬಾರ್ದಲ್ವಾ, ಅದೋಳು ಸಖತ್ತಾಗೈತೆ. ಇಂಥ ಪೆದ್ದ ಮೋಮೋಸ್ ದೊಡ್ಡದಾಗೈತಂತೆ ಮೋಮೋಸ್ ಅವಳಿಗೆ. ರೆಡ್ ಚಟ್ನಿ ಶೈ ಮಾಡಿ ಯಾವ తినేదించల ముంటే పరాక్రమ పాండ్యన్ అంగవరు మహాశివ క్షేత్రం కట్టాలని ఆశపడ్డ ಖಾರ ಚಟ್ನಿ. ಮೋಮೋಸ್ ಅಂತೂ ಚೆನ್ನಾಗಿ ಬಂದಿದೆ. ನೀವೊಂದು ಟ್ರೈ ಮಾಡಿ. ಇದು ನನ್ನ ಡಿಶ್ ಎಲ್ಲೂ ನೋಡಿಲ್ಲ, ಯೂಟ್ಯೂಬಲ್ಲಿ ಸಮೇತ ನೋಡಿಲ್ಲ. ಚಟ್ನಿನೂ ಅಷ್ಟೇ, ಮೋಮೋಸು ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಈ ಫೀವರ್ ಇದ್ದಿದ್ದಕ್ಕೋ ಏನೋ ಬಾಯಿಗೆ ಒಂದು ಸ್ವಲ್ಪ ರುಚಿ ಆಗಿದೆ. ಬಂದವಾಗ ನಾವು ಹೋಗಿ ಆ ಕರೆಂಟ್ ಬಿಲ್ಗಳು ಏನೋ ಕ್ಯೂ ಎಳ್ದಿದ್ದಾಯಿತು. ಅಲ್ಲಿ ನೋಡಿದ್ರೆ ಮನೆ ಹತ್ರಕ್ಕೆ ಹುಡ್ಕೊಂಡು ಬಂದಿದ್ರು. ನಮ್ಮ ಮನೆಯವ್ರು ಆ ಕೆಲಸ ಕೊಟ್ಟರು ನನಗೆ. ಅದು ನನ್ನ ಚೀಲಾಗ ಹಾಕ್ಕೊಡ್ತೀನಿ, ನಿಮ್ಮ ಅಪ್ಪನ ಎತ್ಕೊಂಡು ಹೋಗಿ ಅಲ್ಲೆಲ್ಲಾದ್ರೂ ಹಾಕ್ಬಿಟ್ಟು ಬರೋ ಕೇಳಮ್ಮ. 2 ಡಸ್ಟ್ಬಿನ್ ತುಂಬ ಹೋಗ್ಬಿಟ್ಟೈತೆ. ಇವಾಗ ತಿನ್ಬೇಕು ಅಂತೀಯ ನೋಡು ಹೊರಗಡೆ ಫುಡ್ಡು. ಅವಾಗೆಲ್ಲ ಜಿಮ್ಗೋಗ ಅವಾಗೆಲ್ಲ ಅದನ್ನೆಲ್ಲ ತಿಂತಾ ಇದ್ದ ನೀನ? ಏನು ತಿಂತಾ ಇರ್ಲಿಲ್ಲ, ಸುಮ್ಮನಿರಮ್ಮ. ಅದೇ ಏನು ಮೊಬೈಲಲ್ಲಿ ನೋಡಿದ್ರೆ ನನ್ನ ಮಗಳು ಬರೀ ಚಿಕನ್ ರೋಲ್ ಅಂತೆ, ಅದೇನಮ್ಮ KFC ಅಂತೆ,
ಸ್ಪೈಸಿ ನೂಡಲ್ಸ್ ಅಂತೆ ಇವೇ ಬರ್ತಾಯ್ತಂತೆ, ಅದನ್ನೇ ತೋರಿಸ್ತಾ ಇದ್ದಾಳೆ ಎತ್ಕೊಂಬಂದು. ಮೋಮೋಸ್ ಮಾಡಿದ್ರೆ ಸ್ವಲ್ಪ ಖಾರ ಕಡಿಮೆ ಇಟ್ಟು ಮಾಡಿದ್ದಕ್ಕೆ 3 ಏನೋ ತಿನ್ಕೊಂಡು ಹಂಗೆ ಇಟ್ಟವಳೆ. ಇತ್ತು ಎಲ್ಲ ಮನೆ ಒರೆಸಿದ್ದು ನೋಡಿ. ಇಲ್ಲಿ ತುಳಸಿ ಗಿಡ ಇಟ್ಟೆ, ಮನಿ ಪ್ಲ್ಯಾಂಟ್ ಇಟ್ಟಿದ್ನಲ್ವ ಇಲ್ಲಿ, ಇದು ದೇವ್ರದ್ದು ಒರೆಸಿದ್ನಲ್ವ ಬಟ್ಟೆ, ಆ ಪ್ಲ್ಯಾಂಟ್ನೆಲ್ಲ ಇಲ್ಲಿ ಸ್ವಲ್ಪ ಒಣಗಲಿ ಅಂತ ಹಾಕಿದ್ದೀನಿ. ಮತ್ತು ಇದನ್ನ ಇಟ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಅವಾಗ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗೋವಾಗ ಫುಲ್ಲು ಸಿಮೆಂಟ್ ಎಲ್ಲ ಬಿದ್ದುಬಿಟ್ಟಿದೆ. ಈ ಶೀಟೆಲ್ಲ ಅವಾಗೇನು ಇರಲಿಲ್ವಾ, ಫುಲ್ಲು ಸಿಮೆಂಟ್ ಬಿದ್ದುಬಿಟ್ಟಿದೆ. ಈ ಕಡೆಗಂತೂ ಇನ್ನೂ ಜಾಸ್ತಿ. ಅದಕ್ಕೆ ಈ ಕಡೆಗೆ ಇಟ್ಬಿಟ್ಟು ಈ ರೀತಿ ನಮ್ಮದೇ ಗಿಡ ಇತ್ತು, ಅದನ್ನು ತಗೊಂಬಂದು ಇಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿದ್ರೆ ನೋಡಿ ಮನಿ ಪ್ಲ್ಯಾಂಟು ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಕೆಳಗಡೆವರೆಗೂ ಸಖತ್ತಾಗಿ ಬರ್ತಿದೆ. ಇದು ಒಂದೇ ಒಂದು ಚಿಕ್ಕದು ಗಿಡ ತಗೊಂಬಂದು ನೆಟ್ಟಿದ್ದು ನಾನು, ಚೆನ್ನಾಗಿ ಬರ್ತಿತ್ತು. ಇನ್ನು ಇದೆಲ್ಲ ಒರೆಸಿದ್ದಾಯಿತು. ಒಂದು ಸ್ವಲ್ಪ ರಂಗೋಲಿ ಹಾಕಬೇಕು. ಇನ್ನು ಹೊಸ್ಲಿಗೆಲ್ಲ ನೋಡಿ ಹೆಂಗೆ ಡ್ರೈ ಆಗೋಗ್ಬಿಟ್ಟಿದೆ ಅಂತ. 10 ಡೇಸ್ ಮೇಲೆ ಆಗಿದೆ ಇಟ್ಟು. ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡ್ತೀನಿ ಹೊಸ್ಲಿಗೆ. ನಾಳೆ ಬೇರೆ ಗುರು ಪೌರ್ಣಮಿ ಅಲ್ವಾ, ಇವಾಗೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಬೆಳಗ್ಗೆಗೂ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಏನು ಫುಲ್ಲು 10 ಡೇಸ್ ಆಗಿರೋದಕ್ಕೆ ಧೂಳು ತುಂಬ್ಕೊಂಡಿರೋದೊಂದು ಫುಲ್ಲು ಡ್ರೈ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ನಾನು ವಿಡಿಯೋ ಮಾಡೋವಾಗ ನೋಡೋದು ನಮ್ಮ ಮಕ್ಕಳು ಟಿವಿನ. ಕಾದು ಅಂತ ಪಾರಾಡ್ತೀವಿ ಕೊಚ್ಚಿದ್ರಿ ಕರೆಂಟ್ ಬಿಲ್ಲದು. ಮಧ್ಯಾಹ್ನ 2 ಗಂಟೆ ಇಂటి దగ్గరకు వచ్చిండ్రు. అయితే నమ్మ నిమ్ದು అని అడిగారు. అయితే సార్ అంటుని వాళ్ళ ఇంటి దగ్గరికి పోయి చేస్తా ఉంటారు. నువ్వు పొద్దునే పూజ అయింది కదా. ಒಪ್ಕೊಳ್ಳಲ್ಲ ನಮ್ಮ ಮನೆಯವರು. ತಪ್ಪು ನಮ್ಮ ಮನೆಯವ್ರು ಇದ್ರು. ಇವಾಗ ಏನಾಗೋಯ್ತು, ನಾನು ಬಂದಿದ್ದು ಮಾಡಿಸ್ಕೊಂಡಿದ್ದಕ್ಕೆ ಅಂತಾರೆ ನೋಡಿ. ಯಾಕೆ ಮಬ್ರುನ ಏನ್ ಮಾಡ್ತೈತ್ ಮಮ್ಮ? ನಂಗೆ ನೋಡ್ಕೊಂಡಿರೋದು ನೀನ ಕೊಚ್ಚು ಹೋಗೋಗೆ. ಅಮ್ಮ ಅಮ್ಮ ಮೊಬೈಲ್ ಹಂಗೆ ಎತ್ಕೊಡ್ಬಾ. ಕುಂಕುಮ ಮಾತ್ರ ಹೊಸ್ಲಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇಟ್ರೆ. ಅಂದರೆ ಓಂ ಶಕ್ತಿ ಕುಂಕುಮ ಅಂತ ಬರುತ್ತಲ್ವ, ಫುಲ್ಲು ಮೆರೂನ್ ಕಲರು, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಸ್ವಲ್ಪ ಕೆಳಗಡೆ ಬಿತ್ತು ಅಂದರೂ ಅಷ್ಟೇ ಫುಲ್ ಸ್ಪ್ರೆಡ್ ಆಗೋಗುತ್ತೆ ರೆಡ್ ಕಲರ್ ಆಗಿ. ಬಿಳ್ದೀರ ಇಟ್ಕೋಬೇಕು. ಈ ರೀತಿ ಎಲ್ಲ ಇವತ್ತೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ನಾಳೆ ಈಸಿಯಾಗಿತ್ತು. ಸ್ನಾನ ಮಾಡಿಕೊಂಡು ದೇವ್ರ ಮೇದಲ್ಲಿ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಅಂದರೆ ಊರಿಗೆ ಹೋಗಿ ಬರ್ಬೋದು. ಈ ಕೆಲಸ ಮಾಡ್ಕೊಂಡಿದ್ರೆ ಮತ್ತೆ ಲೇಟಾಗಿ ಹೋಗುತ್ತೆ. ಇನ್ನು ಅಲ್ಲಿ ಬ್ಲಡ್ ಚೆಕಪ್ ಇರೋದ್ರಿಂದ ಅಲ್ಲೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಸ್ಪಿಟ್ಲಲ್ಲಿ. ಅದಕ್ಕೆ ಇವತ್ತೇ ಎಲ್ಲ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಬಾಗಿಲಿಗೆ ಈ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದರೆ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈ ವೈಟ್ ಮೇಲೆ ಮೆರೂನ್ ಕುಂಕುಮ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಈ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಇಲ್ಲಿ ರಂಗೋಲಿ ಹಾಕ್ಕೋಬೇಕು. ಇನ್ನು ದೇವ್ರ ಮನೆ ಡೋರ್ಗೆ ಇಟ್ಕೊಬೇಕು ಅರಿಶಿನ ಕುಂಕುಮ. ಈ ನೀರು ಸ್ವಲ್ಪ ಚೆಲ್ಬಿಟ್ಟು ಬೇರೆ ನೀರು ಹಾಕ್ಕೊಂಡು ದೇವ್ರ ಮನೆ ಹೊಸಲನ್ನೆಲ್ಲ ಒರೆಸಿ ಇನ್ನು ಅರಿಶಿನ ಕುಂಕುಮ ಇಟ್ಕೊಳ್ಳೋದೆ. ರಂಗೋಲಿ ಏನು ಹಾಕಿಲ್ಲ, ಬರೀ ಅರಿಶಿನ ಕುಂಕುಮ ಮಾತ್ರ ಇಟ್ಕೊಂಡೆ. ಇನ್ನು ಒರೆಸ್ಬಿಡ್ತಾರೆ ಟೋನಿಬ್ರು. ಇವಾಗೂ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಆ ಹೂವನೂ ಇರೋದಿಲ್ಲ ಅಲ್ಲಿ, ಆ ಕೆಲಸ ಕೊಡ್ತಿರ್ತಾರೆ. ಇಲ್ಲಾದರೆ ನೋಡಿ ಈ ರೀತಿ ಇಟ್ಕೊಂಡೆ. ಇಲ್ಲೂ ಅಷ್ಟೇ ಹೂವು ಇಟ್ಬಿಡೋಣ ಅಂತ ಇಟ್ಕೊತಾ ಇದ್ದೀನಿ. ಇನ್ನು ಹೊಸ್ಲ ಮೇಲೆನೂ ಅಷ್ಟೇ ರಂಗೋಲಿ ಏನು ಹಾಕಿಲ್ಲ. ಹೇಳಿದ್ನಲ್ವ ಟೋನಿಬ್ರು ಒರೆಸ್ತಾರೆ ಅಂತ, ಅದಕ್ಕೆ
ಈ ರೀತಿ ಇರುತ್ತೆ. ಒಂಥರ ನೋಡಿ ಆಗಲೇ ಹೇಗಿತ್ತು ನೋಡಿ ಹೇಗೆ ನೋಡ್ತಿದ್ದಾನೆ ಬ್ರೂನೋ ಅಂತ. ಆಗಲೇ ಹೇಗಿತ್ತು ಒಂಥರ ಏನೋ ಕಳ್ಕೊಂಡಂಗಿತ್ತು ಇಲ್ಲಿ ಹೊಸ್ಲ ಹತ್ರ ಎಲ್ಲನೂ ಡಲ್ಲಿಗೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಳೆ ಬರುತ್ತೆ ಅಂತ. ಇಲ್ಲಿ ಇನ್ನೂ ರಂಗೋಲಿ ಇಟ್ಟಲ್ಲಿ ರಂಗೋಲಿ ಹಾಕಿ ಕಲರ್ಸ್ ಬಿಡಿಸಿದ್ದೀರಿ ಅಂದರೆ ಇನ್ನೂ ಸಖತ್ತಾಗಿರುತ್ತೆ. ಇನ್ನೇನು ಮಾಡೋದು, ನಮ್ಮ ಟೋನಿ ಬ್ರೂನೋ ಹತ್ರ ಹಾಗಲ್ಲ ಅಂತ ಹೇಳಿ ಚಾಕ್ ಪೀಸಲ್ಲೇ ಹಾಕ್ಕೊಂಡಿದ್ದೀನಿ. ಒಬ್ರು ಸಬ್ಸ್ಕ್ರೈಬರು ಹೇಳಿದರು ಚಾಕ್ ಪೀಸಲ್ಲಿ ಹಾಕಬಾರ್ದು ಅಂತ, ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ, ಹೊಸ್ಲ ಹತ್ರ ಹಾಗೆ ಬಿಡಬಾರ್ದು. ಸೊ ಅದರಿಂದ ಅಲ್ಲಿ ಚಾಕ್ ಪೀಸಲ್ಲಿ ಹಾಕ್ಕೊಂಡು ಮತ್ತೆ ಇಲ್ಲಿ ಬಂದು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇಲ್ಲಿ ಬಂದು ರಂಗೋಲಿ ಪುಡಿಯಲ್ಲೇ ರಂಗೋಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಆಗಿದೆ. ಇನ್ನೆಲ್ಲ ರೆಡಿ ಆಯಿತು, ಇನ್ನು ಹೋಗಿ ಪೂಜೆ ಮಾಡ್ಕೊಂಬಿಡ್ಬೇಕು ಅಷ್ಟೇ. ಒಂದು ಚಿಕ್ಕದಾಗಿ ಆನೆ ಹೊಡೆದ್ಬಿಟ್ಟು ಅಂದರೆ ಮೊಳೆ ಹೊಡೆದ್ಬಿಟ್ಟು ಹೂವು ಇಡೋಣ ಅನ್ನೋ ಇಂಟ್ರೆಸ್ಟ್ ನನಗೆ. ಬಟ್ ನಮ್ಮ ಮನೆಯವ್ರು ಬೇಡ ಮೈಂಡ್ ಅವ್ರಿಗೆ ಅಂತಂತಾರೆ. ಅದಕ್ಕೆ ಇಲ್ಲಿ ಹೂವು ಇಡೋದಕ್ಕಾಗೋದಿಲ್ಲ, ಬರೀ ಅರಿಶಿನ ಕುಂಕುಮ ಮಾತ್ರ ಇಟ್ಕೊತೀನಿ. ತಿನ್ಬೇಡ ಅಂದ್ರು, ಮಧ್ಯಾಹ್ನದಿಂದ ಊಟ ತಿಂದಿರ ಇವನ್ ನೋಡಿ ಮುಚ್ಚಿಟ್ಕೊಂಡು ತಿಂತಾ ಇದ್ದಾನೆ. ಖಾರ ಉಸ್ಸು ಉಸ್ಸು ಅಂತ ಇದ್ದಾನೆ. ಖಾರ ಅವ್ರ ತಂಗಿ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ ಊಟ ಮಾಡ್ದಿರ ಇದ್ದಾಳ. ಇನ್ನೇನ್ ಮಾಡ್ಲಿ, ನಮ್ಮ ಮನೆಯವ್ರು ನೋಡಿ, ನಮ್ಮ ಮನೆಯವ್ರಿಗೆ ನನಗೆ ಬಸ್ಸಾರು ಇವು ತಿನ್ನೋದು ನಾವು. ನಮ್ಮ ಮಕ್ಕಳಾದ್ರೆ ಈ ತರ ಏನೇ ಅದು ಚಿಕನ್ ಮೋಮೋಸ್ ಅಲ್ಲ, ಏನದು ಅದನ್ನ ತರಿಸ್ಕೊಂಡು ತಿಂತಾ ಇದ್ದಾರೆ. ನಮ್ಮ ಮನೆಯವ್ರು ಒಂದೇ ಬೈತಾ ಇದ್ದಾರೆ, ನಾಳೆ ಎಲ್ಲ ಬ್ಲಡ್ ಚೆಕಪ್ಗೆ ಹೋಗ್ಬೇಕಲ್ವಾ, ಮತ್ತೆ ಇವಾಗ ಏನಕ್ಕೆ ತರಿಸಿದ್ದು ಅಂತ. ಇನ್ನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ, ನಾನೇನು ಮಾಡಲಿ, ಅದಕ್ಕೆ ತರಿಸ್ದೆ. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಬಾಯ್.